ಮೇಜರ್ ತಪ್ಪುಗಳಂತೂ ಆಗಿಲ್ಲ. ಎಲ್ಲಿ ನಾವು ಆಟಕ್ಕೆ ಇನ್ನೊಂದ್ ಸ್ವಲ್ಪ ಫೋಕಸ್ ಮಾಡಬಹುದು ಅಥವಾ ಟ್ರ್ಯಾಕ್ ಆ ಕಡೆ ಈ ಕಡೆ ಆದಾಗ ಹೇಳ್ಬೋದು ಸರ್ ಎಲ್ಲಾ ಕಡೆ ಹೇಳಿದ್ದಾರೆ. ಯಾವ್ದೋ ಒಂದ್ ತಪ್ಪು ಮಾಡಿ ವೀಕೆಂಡ್ ಅಲ್ಲಿ ಸ್ವಲ್ಪ ಬೈತಾರೆ ಈಗ ಅಂತ ಹೆದರ್ಕೊಂಡ್ ಕೂತಿದ್ದಿಲ್ಲ. ನನ್ನ ಕಿವಿಗಳು ನಿಜವಾಗ್ಲೂ ಓಪನ್ ಆಗ್ತಾ ಇದ್ದಿದ್ದು ಸ್ಯಾಟರ್ಡೆ ಮಾತ್ರ, ಅವರ ಮಾತುಗಳಿಗೆ ಮಾತ್ರ. ಸೊ ಆ ವಾರ ಎಲ್ಲ ನಾವು 16-17 ಜನ ನೋಡದೇ ಇರುವಂತ ಪರ್ಸೆಪ್ಷನ್ ಅವ್ರ ಕಡೆಯಿಂದ ಬರೋದು. ನಾವು ಆಟನ ಆ ರೀತಿ ನೋಡೇ ಇರೋದಿಲ್ಲ. ಅದು ಮತ್ತೆ ರೈಟ್ ಪರ್ಸೆಪ್ಷನ್ ಆಗ್ತಿತ್ತು. ಸೊ ಅದನ್ನೆಲ್ಲ ಕೇಳಿಸ್ಕೊಳ್ಳುವಂತ ಕುತೂಹಲ ಇರ್ತಿತ್ತು, ಅಥವಾ ತಪ್ಪಾಗಿದ್ರೆ ಗೊತ್ತಿಲ್ದಿರ ಆಗಿರುವಂತ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳುವಂತ ಕುತೂಹಲ ತುಂಬಾ ಚಂದ ಮಾಡಿ ಹೇಳ್ತಿದ್ರು. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸೈಟ್ ಆಗಿ ಕೂರ್ತಿದ್ವಿ ಪ್ರತಿಯೊಬ್ರು. ನನಗೆ ಕ್ಲಾರಿಟಿ ಇಲ್ಲ. ಅವ್ರು ಒಳಗಿದ್ದಾಗ ದೇ ವೆರಿ ಗುಡ್ ಫ್ರೆಂಡ್ಸ್, ಇವಾಗ್ಲೂ ಇದ್ದಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊತಿದ್ರು, ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ಕೊತಿದ್ರು. ಈ ವಿಚಾರದಲ್ಲಿ ಈಗ ನಾನ್ ಲಾಸ್ಟ್ ಅಲ್ಲಿ ಗೊತ್ತಾಗಿದ್ದು, ಭವ್ಯ ಅವ್ರನ್ನ ಕೇಳಿದಾಗ ಇಲ್ಲ ಗೊತ್ತಿಲ್ಲ ಅನ್ನೋ ತರ ಹೇಳ್ತಾರೆ, ಕ್ಲಾರಿಟಿ ಅಂತೂ ಕೊಡೋದಿಲ್ಲ. ಸೊ ಕ್ಲಾರಿಟಿ ನನಗ್ ಸಿಕ್ಕಿಲ್ದೇ ಇರೋ ಕಾರಣ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ತಪ್ಪಾಗತ್ತೆ ಅನ್ಸುತ್ತೆ. ನನಗೆಲ್ಲೂ ಹಾಗ ಅನ್ಸ್ಲಿಲ್ಲ. ಅವ್ರು ಅಂದ್ರೆ 3 weeks ಅವರೇ ಹೇಳ್ದಂಗೆ ಜಗದೀಶ್ ಸರ್ ಇದ್ರು, ಜಗಳ ಮಾಡುವಂತ ಇನ್ಸಿಡೆಂಟ್ ಇತ್ತು. ಅದಾದ್ಮೇಲೆ ಇರ್ಲಿಲ್ಲ, ನಾನ್ ಮತ್ತೆ ಸುಮ್ನೆ ಜಗಳ ಆಡ್ಬೇಕಿತ್ತ ಅನ್ನೋದಾಗುತ್ತೆ. ಅಂಡ್ ಅವರೇ ಹೇಳ್ತಾರೆ, ಅವ್ರೇನ್ ಆ ಮಧ್ಯ ವೀಕ್ಗಳಲ್ಲಿದ್ರು ಅದು ನನ್ನ ವ್ಯಕ್ತಿತ್ವ. ಈಸ್ ಮೂಡಿ, ಅವ್ರು ಮಾತಾಡ್ಬೇಕು ಅಂತ ಅನ್ಸಿದ್ರೆ ಮಾತ್ರ ಮಾತಾಡ್ತಾರೆ. ಇಲ್ಲದಿದ್ರೆ ನೀವ್ ನೋಡಿರ್ತೀರ ಪಿಂಕ್ ಸೋಫಾದಲ್ಲಿ ನಾನು ಮಾತಾಡಿಸ್ದೇ ಇರೋ ಅಂತ ಟೈಮಲ್ಲಿ ಒಬ್ರೇ ಕೂತಿರ್ತಾರೆ. ಹಿ ಈಸ್ ಲೈಕ್ ದಟ್. ಅವ್ರ ಇರುವಂತದ್ದೇ ಹಾಗೆ. ಅಂಡ್ ಈ ಲಾಸ್ಟ್ ವಾರದಲ್ಲಿ ನೀವು ನೋಡಿದಾಗ ಅದ್ ಒಂದು ಟಾಸ್ಕ್ ಅಲ್ಲಿ ಸ್ವಲ್ಪ ಫ್ರಸ್ಟ್ರೇಟ್ ಆಗ್ತಾರೆ. ಟಾಸ್ಕ್ ಇದ್ದಿದೆ ಹಾಗೆ, ನೀವು ಹೊಡಿಬೇಕು, ಮಾಡ್ಬೇಕು, ಕಿರ್ಚಾಡ್ಬೇಕು. ಸೊ ಅಲ್ಲಿ ಕಿರ್ಚಾಡಿದ್ದಾರೆ. ಮತ್ತೆ ಗೌತಮಿ ಹೋದ ತಕ್ಷಣ ಕಿರ್ಚಾಡಿದ್ರ ಅಂದ್ರೆ ಇಲ್ಲ, ಟಾಸ್ಕ್ ಇದ್ದಿದೆ ಹಾಗೆ. ಸಿಟ್ಟು ಬಂದಾಗ ಸಿಟ್ಟು ಮಾಡ್ಕೋತಾರೆ, ಇಲ್ದಿದ್ರೆ ಇಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಮಾಡ್ಕೋತಿದ್ದಾರೆ. ಎಲ್ಲೆಲ್ಲಿ ಸೈಲೆಂಟ್ ಆಗಿರ್ಬೇಕು ಇದ್ದಾರೆ. ಅವ್ರಿಗೆ ಅವ್ರ ಆಟದ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ನಾನು ಕೊನೆ ಟಾಸ್ಕ್ ಆಡಿದ ಅದು ಲಾಸ್ಟ್ ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದು ಹೋಗಿ ಅದು ನಿಲ್ಸೋದು. ಅದು ತುಂಬಾ ಚೆನ್ನಾಗಿ ಆಡಿದೆ ನಾನು. ಐ ವಾಸ್ ದ ಸೆಕೆಂಡ್ ಒನ್ ಟು ಕಂಪ್ಲೀಟ್ ದ ಟಾಸ್ಕ್. ಎಲ್ಲಾ ಟಾಸ್ಕ್ನು ಅಷ್ಟೇ ಎಫರ್ಟ್ಸ್ ಆಗಿ ಚೆನ್ನಾಗಿ ಆಡಿದ್ದೀನಿ. ಅದು ಖುಷಿ ಇದೆ. ಅಂದ್ರೆ ಟಾಸ್ಕ್ ಗಳನ್ನ ಮಿಸ್ ಮಾಡ್ತೀನಿ ಜಾಸ್ತಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ ನಾನು ಪ್ರತಿಯೊಂದು ಟಾಸ್ಕ್ನು. ಅದೇನೋ ಮಿಸ್ ಮಾಡ್ತೀನಿ ಅಂದ್ರೆ ನಾವೆಲ್ಲ ಹೊರಗಡೆ ಇವ್ರನ್ನೆಲ್ಲ ಮೀಟ್ ಮಾಡ್ಬೋದು, ಖುಷಿ ಆಗತ್ತೆ. ಎನಿವನ್ ಅಂದ್ರೆ ಟೀಮ್ ಕಡೆಯಿಂದ ಒಂದ್ ಸಣ್ಣ ಭಯಾನೂ ಇರುತ್ತೆ, ಗೆಲ್ಬೇಕು, ಸೋಲ್ಬೇಕು, ಸೋತೋದ್ರೆ ಹೆಂಗೆ ಅನ್ನೋ ಬೆಸ್ಟ್ ಅಂತೂ ಕೊಡ್ತಿದ್ವಿ. ಬಿಕಾಸ್ ಆ ಮನೆಯಲ್ಲಿ ಗೆದ್ರೆ ಒಂದು ಆಡ್ ಆನ್ ಸಿಕ್ತಿತ್ತು, ಸೋತ್ರೆ ಒಂದು ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ಬೇಕಾಗ್ತಿತ್ತು. ಆ ಒಂದು ಇದಿರ್ತಿತ್ತು. ಅದು ಬಿಟ್ರೆ ಪ್ರತಿಯೊಂದು ಟಾಸ್ಕ್ ಎಂಜಾಯ್ ಮಾಡಿದ್ವಿ.